ಏಜಿಂಗ್ ಪ್ರೋಸೆಸ್ನ ಸ್ಲೋ ಮಾಡೋ ಅಂಥ ಒಂದು ವೆಜಿಟೇಬಲ್ ಬಗ್ಗೆ ತಿಳ್ಕೊಳ್ಳೋಣ. ಅದೇ ಬ್ರೋಕೊಲಿ. ಇದು ಏಜಿಂಗ್ ಪ್ರೋಸೆಸ್ನ ಸ್ಲೋ ಮಾಡೋ ಅಂಥ ಪ್ರಾಪರ್ಟೀಸ್ ಇದೆ ಇದರಲ್ಲಿ. ಮತ್ತು ಹಾರ್ಮೋನ್ ಬ್ಯಾಲೆನ್ಸ್ ಮಾಡುತ್ತೆ, ಹೈ ಫೈಬರ್, ವಿಟಮಿನ್ ಎ, ಸಿ, ಇ, ಕೆ ರಿಚ್ ಇದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಚೇತನಾಸ್ ವರ್ಲ್ಡ್. ಈ ಕಿಚಡಿ ಮಾಡೋದಕ್ಕೆ ನಾವು ಟರ್ಮರಿಕ್ ತೊಗೊಂಡಿದ್ದೀವಿ ನೋಡಿ, 1/4 ಟೀ ಸ್ಪೂನ್, ಪೆಪ್ಪರ್ 1 ಟೀ ಸ್ಪೂನ್, ಜೀರಿಗೆ 1 ಟೇಬಲ್ ಸ್ಪೂನ್, ಹೆಸರು ಬೇಳೆ ತೊಗೊಂಡಿದ್ದೀನಿ 1 ಬೌಲು, ಅಕ್ಕಿ 3/4 ಬೌಲ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ನೋಡಿ, ಇದೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗತ್ತೆ. ಜಿಂಜರ್ ತೊಗೊಂಡಿದ್ದೀನಿ, ತುರ್ಕೊಂಡಿದ್ದೀನಿ ಜಿಂಜರ್ನ. ಮತ್ತು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಕೊಬ್ಬರಿ ತೊಗೊಂಡಿದ್ದೀನಿ, ಗೋಡಂಬಿ ತೊಗೊಂಡಿದ್ದೀನಿ, ಪೆಪ್ಪರ್ನ ಈ ಥರ ಪೌಡರ್ ಮಾಡ್ಕೊಂಡಿದ್ದೀನಿ ತರಿಯಾಗಿ. ಪ್ಯಾನ್ಗೆ 1 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ. ನೋಡಿ, 1 ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟು ಕರಿಬೇವು ಹಾಕ್ಕೊತಾ ಇದ್ದೀನಿ, ಜಿಂಜರ್ ಹಾಕ್ತಾ ಇದ್ದೀನಿ, ಚಿಲ್ಲೀಸ್ ಹಾಕ್ತಾ ಇದ್ದೀನಿ. ಇದೆಲ್ಲ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಗೋಡಂಬಿ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಟರ್ಮರಿಕ್ ಹಾಕ್ತಾ ಇದ್ದೀನಿ. ಟರ್ಮರಿಕ್ 1/4 ಸ್ಪೂನ್ ಮಾತ್ರ ಹಾಕ್ಕೊಳ್ಳಿ, 1/4 ಟೀ ಸ್ಪೂನ್, ತುಂಬ ಹಾಕಬಾರ್ದು. ಇದು ಫ್ರೈ ಆದಮೇಲೆ ನಾವೇನು ಪೆಪ್ಪರ್ ಇಟ್ಕೊಂಡಿದ್ವಲ್ಲ, ಪೆಪ್ಪರು, ಕೊಬ್ಬರಿ ಎಲ್ಲ ಹಾಕಿ ಒಂದು ಕಡೆ ಎತ್ತಿಟ್ಕೊಳ್ಳೋಣ. ಇದು ನೆಕ್ಸ್ಟು ಅಕ್ಕಿನೂ ಮತ್ತು ಬೇಳೆನ ನೋಡಿ ಈ ಥರ ನಾನು ಕುಕ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ 1 ಟೇಬಲ್ ಸ್ಪೂನ್ ಸಾಲ್ಟ್ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಏನು ಒಗ್ಗರಣೆ ಮಾಡ್ಕೊಂಡಿದ್ವಲ್ಲ, ಆ ಒಗ್ಗರಣೆನ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ನೋಡಿ, ಚೆನ್ನಾಗಿ ಬಾಯ್ಲ್ ಆಗಬೇಕಿದು. ನೀವು ಬ್ರೋಕೊಲಿನ ಈ ಸ್ಟೇಜಲ್ಲಿ ಕೂಡ ಹಾಕ್ಬೋದು. ನಾನು ಬೇರೆ ಮೆಥಡಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಈ ಸ್ಟೇಜಲ್ಲಿ ಹಾಕಿದ್ರೂ, ಲಾಸ್ಟ್ ಸ್ಟೇಜಲ್ಲಿ ಇದು ಬಾಯ್ಲ್ ಆಗಬೇಕಾದ್ರೆ ಹಾಕಿದ್ರೂ ಚೆನ್ನಾಗಿರುತ್ತೆ. ಬಟ್ ಎಲ್ಲರೂ ಇಷ್ಟಪಡದೇ ಇರೋ ಕಾರಣ ಬ್ರೋಕೊಲಿನ ನಾನು ಸ್ವಲ್ಪ ಇದನ್ನು ಸಪ್ರೇಟಾಗಿ ಎತ್ತಿಟ್ಕೊಂಡು ನೋಡಿ ಕೊತ್ತಂಬರಿ ಹಾಕ್ತಾ ಇದ್ದೀನಿ. ನೋಡಿ, ಇದು ರೆಡಿ ಆಯ್ತು. ಈಗ ಮಾಮೂಲಿ ಬೇಸಿಕ್ ದಾಲ್ ಕಿಚಡಿ ರೆಡಿ ಆಯಿತು. ಇದನ್ನು ಬೂಂದಿ ಜೊತೆ ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ತುಪ್ಪ ಹಾಕ್ಕೊಂಡು ಬೂಂದಿ ಜೊತೆ ಸೂಪರಾಗಿರುತ್ತೆ ಟೇಸ್ಟು. ನೆಕ್ಸ್ಟ್ ಈಗ ನಾನು ಬ್ರೋಕೊಲಿ ತೊಗೊಂಡಿದ್ದೀನಿ. ಬ್ರೋಕೊಲಿನ ನೋಡಿ ಈ ಥರ ಸಾಲ್ಟ್ ಹಾಕ್ಕೊಂಡು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸಾಲ್ಟ್ ಹಾಕ್ಕೊಂಡು ವಾಶ್ ಮಾಡಬೇಕು. ಚೆನ್ನಾಗಿ ವಾಶ್ ಮಾಡಬೇಕು, 1-2 ಸರಿ ವಾಶ್ ಮಾಡಬೇಕು ಇದನ್ನು. ಇದು 1 ಬೌಲ್ ಬ್ರೋಕೊಲಿ ತಿನ್ನೋದ್ರಿಂದ 1 ಡೇಗೆ ನಿಮಗೆ ಎಷ್ಟು ವಿಟಮಿನ್ ಸಿ ಬೇಕೋ ಅಷ್ಟು ನಿಮಗೆ ಸಿಗುತ್ತೆ 1 ಬೌಲ್ ಬ್ರೋಕೊಲಿನಲ್ಲಿ. ನೋಡಿ, 1 ಟೀ ಸ್ಪೂನ್ ಆಯಿಲ್ ಹಾಕ್ಕೊಂಡು ಈ ವಾಶ್ ಮಾಡಿಟ್ಟಿರೋ ಬ್ರೋಕೊಲಿಗೆ ಸಾಲ್ಟ್ ಹಾಕ್ಕೊಂಡು, ಸಾಲ್ಟು ಮತ್ತು ರೆಡ್ ಚಿಲ್ಲಿ ಪೌಡರ್ 1/4 ಸ್ಪೂನ್ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ತುಂಬ ಬಾಯ್ಲ್ ಮಾಡಬಾರ್ದು ಇದನ್ನು. ನೋಡಿ, ಇದು ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ನೀರು ಸ್ಪ್ರಿಂಕಲ್ ಮಾಡಿದ್ದೀನಿ ಅಷ್ಟೇ. ನೋಡಿ, 1-2 ಮಿನಿಟ್ಸ್ ಇದನ್ನು ಕ್ಲೋಸ್ ಮಾಡಿ, ಲಿಡ್ ಕ್ಲೋಸ್ ಮಾಡಿ ಇಟ್ಟರೆ ಇದು ಕುಕ್ ಆಗಿಬಿಡುತ್ತೆ. ಬೇಗ ಕುಕ್ ಆಗುತ್ತೆ. ವೆರಿ ಸೆನ್ಸಿಟಿವ್ ವೆಜಿಟೇಬಲ್ ಇದು. ನೋಡಿ, ರೆಡಿ ಆಯ್ತಿದೀಗ. ಇದನ್ನು ನಾನು ಕಿಚಡಿ ಎತ್ತಿಟ್ಕೊಂಡಿದ್ದೆ, ಅದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಅದಕ್ಕೆ ಆ್ಯಡ್ ಮಾಡಿ ಬಾಯ್ಲ್ ಮಾಡಬೇಕು. ನೋಡಿ, ಇದು ರೆಡಿ ಆಯಿತು ಬ್ರೋಕೊಲಿ ಕಿಚಡಿ. ಸ್ವಲ್ಪ ಕಿಚಡಿ ಈ ಥರ ಸರ್ವ್ ಮಾಡಿದ್ದೀನಿ. ಇನ್ನು ಮಿಕ್ಕಿದ್ದು ನೋಡಿ ಬೂಂದಿ ಜೊತೆ ಸರ್ವ್ ಮಾಡಿದ್ದೀನಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚೇತನಾಸ್ ವರ್ಲ್ಡ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ, ತುಂಬ ಟೇಸ್ಟು ಅಷ್ಟೇ. ಬ್ರೋಕೊಲಿ ಕಿಚಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ವೈಸ್ ಕೂಡ. ಥ್ಯಾಂಕ್ ಯು.